ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ರಿಗೂ ಭಾಗ್ಯಾಸ್ ಕಿಚನ್ ಅಂಡ್ ವ್ಲಾಗ್ಗೆ ಸ್ವಾಗತ. ಐ ಹೋಪ್ ಕ್ರಿಸ್ಮಸ್ ಹಬ್ಬವನ್ನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾವು ಕೂಡ ನಮ್ಮ ಮನೇಲಿ ಯಾವ ತರ ಎಲ್ಲ ಕ್ರಿಸ್ಮಸ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ. ಓಕೆನಾ? ಸೊ ಕಾರಣಾಂತರಗಳಿಂದ ವಿಡಿಯೋನ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ದಯವಿಟ್ಟು ಕ್ಷಮಿಸಬೇಕು ಎಲ್ಲರೂ ಕೂಡ. ಹಬ್ಬಗಳಂದ್ರೇನೆ ಹಾಗೆ. ಸೊ ಪ್ರತಿಯೊಬ್ಬರ ಮನೇಲೂ ಸಂತೋಷ, ಸಂಭ್ರಮ ತುಂಬಾನೇ ಇರತ್ತೆ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಟ್ ಅನ್ನ ಮಾಡ್ತೀವಿ. ನಮ್ಮನೇಲೂ ಕೂಡ ಸೊ ನಾವು ಒಂದ್ ವಾರದಿಂದನೇ ತಯಾರಿ ನಡೀತಾ ಇತ್ತು. ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ, ಆಚರಿಸಿದ್ವಿ ಕ್ರಿಸ್ಮಸ್ ಅನ್ನೋದನ್ನ ನಾನ್ ತಿಳಿಸ್ಕೊಡ್ತೀನಿ. ಮನೆ ಹೊರಗಡೆಯಿಂದ ಈ ತರ ಡೆಕೋರೇಷನ್ ಮಾಡಿದ್ವಿ. ಸೊ ಹೊರಗಡೆ ಎಲ್ಲ ಡೆಕೋರೇಷನ್ ಜೊತೆಗೆ ಮನೆ ಒಳಗಡೆನೂ ಕೂಡ ಡೆಕೋರೇಷನ್ ಇತ್ತು. ಅದೇ ತರ ಮನೇಲಿ ತಿಂಡಿಗಳೆಲ್ಲ ಒಂದ್ ವಾರದಿಂದನೇ ಸ್ಟಾರ್ಟ್ ಆಗಿತ್ತು. ನೀವೇ ನೋಡ್ಬೋದು. ಈ ಶಂಕರಪಾಳೆ, ಕೋಡ್ಬಳೆ, ಚಕ್ಲಿ ಹಾಗೆ ರೋಸ್ ಕುಕ್ಕಿ ಅಂತ ಮಾಡ್ತೀವಿ. ಸೊ ಇವನ್ನೆಲ್ಲ ನಾವು ಮನೇಲೆ ರೆಡಿ ಮಾಡ್ತೀವಿ. ಒಂದ್ ವಾರದಿಂದ ಎಲ್ಲಾನು ಕೂಡ ಮಾಡಿದ್ವಿ, ತಯಾರಿ ಮಾಡ್ಕೊಂಡಿದ್ವಿ. ಸೊ ಈ ರೋಸ್ ಕುಕ್ಕಿ ರೆಸಿಪಿನ ನಾನು ಆದಷ್ಟು ಬೇಗ ಇದನ್ನ ನಾನು ವಿಡಿಯೋನು ಕೂಡ ಹಾಕ್ತೀನಿ. ನೀವು ಕೂಡ ಮನೇಲಿ ಮಾಡ್ಕೋಬಹುದು ಈಸಿಯಾಗಿ. ಅದೇ ತರ ಕೇಕ್ ಅನ್ನು ಕೂಡ ನಾನು ಮನೇಲೆ ಮಾಡಿದ್ದೆ. ಅದರ ರೆಸಿಪಿನ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ? ಸೊ ಈ ತರ ಎಲ್ಲ ಮನೆ ಡೆಕೋರೇಟ್ ಆಗಿತ್ತು. ಅದೇ ತರ ಮನೆಯಲ್ಲಿ ಆ ದಿನ ಬಿರಿಯಾನಿ, ಮಟನ್ ಎಲ್ಲಾನು ಕೂಡ ಮಾಡಿದ್ವಿ. ಸೊ ಈ ತರ ನಾವು ಸೆಲೆಬ್ರೇಟ್ ಅನ್ನ ಮಾಡಿದ್ವಿ. ಅದೇ ತರ ಚರ್ಚಿಗೂ ಕೂಡ ಹೋಗಿದ್ವಿ. ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ ಬಂದು ಎಲ್ಲರೂ ಮನೆಗೆ ತುಂಬಾನೇ ಗೆಸ್ಟ್ ಬಂದಿದ್ರು. ಅವ್ರ ಜೊತೆ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂತ ಸೊ ನಾವು ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ. ಐ ಹೋಪ್ ನೀವೆಲ್ಲರೂ ಕ್ರಿಸ್ಮಸ್ ಹಬ್ಬದ ನನ್ನ ವ್ಲಾಗ್ ಅನ್ನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಒಂದು ರೆಸಿಪಿ ಜೊತೆಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.